ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ಕೂಡ ನಮಸ್ಕಾರ. ಆತ್ಮೀಯರೇ, ನಾವೀಗ ನವಂಬರ್ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಣ. ಕನ್ಯಾ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ, ಈ ತಿಂಗಳ ಪೂರ್ತಿ ಗ್ರಹಗಳ ಒಂದು ಚಲನೆ ಬದಲಾವಣೆಯಿಂದ ಏನೆಲ್ಲ ಪ್ರತಿಫಲ ಸಿಗತ್ತೆ ಅನ್ನೋಂಥದ್ದನ್ನು ಗಮನಿಸೋಣ. ನೋಡಿ, ಇದುವರೆಗೂ ಸಹ ನಮ್ಮ ಚಾನಲ್ ತಾವೆಲ್ಲ ಕೂಡ ವೀಕ್ಷಿಸ್ತಾ ಇದ್ದೀರಾ. ಒಳ್ಳೆ ರೀತಿಯ ಅಭಿಪ್ರಾಯಗಳನ್ನ ಕರೆ ಮಾಡೋ ಮುಖಾಂತರ, ಮೆಸೇಜ್ ಮಾಡೋ ಮುಖಾಂತರ ತಿಳಿಸ್ತಾ ಇದ್ದೀರಾ. ಸೊ ನಿಮ್ಮ ಒಂದು ಸ್ವಂತ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ಜಾತಕ ರೀತಿ ಆಗಿರ್ಬೋದು, ವಾಸ್ತು ರೀತಿ ಆಗಿರ್ಬೋದು, ಕರೆ ಮಾಡಿ ಕೇಳ್ಬೋದು, ತಿಳ್ಕೊಬೋದು. ನಿಮ್ಮ ಒಂದು ಜಾತಕ ರೀತಿ ವಿಶ್ಲೇಷಣೆ ತಿಳ್ಕೊಬೇಕಾದ್ರೆ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳನ ವಾಟ್ಸಪ್ ಮುಖಾಂತರ ಕಳಿಸಿ ಕೇಳಿ ತಿಳ್ಕೊಬೋದು. ಆನ್ಲೈನ್ ಮುಖಾಂತರ ಕೂಡ ಅವಕಾಶ ಇರುತ್ತೆ. ನಮ್ಮ ವಿಡಿಯೋಸ್ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಹಿತೈಷಿಗಳಿಗೆ ಶೇರ್ ಮಾಡಿ. ಸೊ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ಪ್ರಾರ್ಥಿಸ್ತಾ, ಈಗ ನೀವು ಈ ಒಂದು ರಾಶಿಯಲ್ಲಿರ್ತಕ್ಕಂಥವ್ರು, ಅಂದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂತಹ ಎಲ್ರಿಗೂ ಕೂಡ ಬಹಳಷ್ಟು ಕುತೂಹಲ ಇರುತ್ತೆ. ಏನಪ್ಪ ನವಂಬರ್ ತಿಂಗಳಲ್ಲಿ, ಯಾಕೆಂತಂದರೆ ಕಾರ್ತಿಕ ಮಾಸ ಮತ್ತು ಮಾರ್ಗಶಿರ ಮಾಸ 2 ಮಾಸಗಳ ಸಮಯ ಈ ಒಂದು ನವಂಬರ್ ತಿಂಗಳಾಗಿರುತ್ತೆ. ಹಾಗಾಗಿ ನವಂಬರ್ ತಿಂಗಳಲ್ಲಿ ನೀವು ಜೀವನದಲ್ಲಿ ಸಾಧಿಸುವಂತಹ ಪ್ರಯತ್ನಗಳು, ಯಾಕೆಂದರೆ ವರ್ಷದ ಅಂತ್ಯದ ತಿಂಗಳುಗಳು ಬರ್ತಾ ಇದೆ, ನವಂಬರ್ ಮತ್ತು ಡಿಸೆಂಬರ್ ಕಾಲ. ಹಾಗಾಗಿ ಈ ಒಂದು ವರ್ಷದಲ್ಲಿ ಕೆಲವೊಂದು ಪ್ರಾಜೆಕ್ಟ್ಸು, ಪ್ಲ್ಯಾನಿಂಗ್ಸ್ ಎಲ್ಲ ಸಕ್ಸಸ್ ಆಗಿ ಮುಗಿಸ್ಕೋಬೇಕು ಅಂತಿರ್ತೀರ. ಹಾಗಾಗಿ ಈ ತಿಂಗಳಲ್ಲಿ ಗ್ರಹಗಳು ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅಂತ ನೋಡೋಣ. ನೋಡಿ, ಮೊದಲಿಗೆ ಸೂರ್ಯ ಗ್ರಹ 2 ಮನೆಗಳಿಗೆ ಬದಲಾಗುವಂತಹದ್ದಿರುತ್ತೆ. ಸೊ ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನ ಅಂದರೆ ತುಲಾ ರಾಶಿಯಲ್ಲಿ 16ನೇ ತಾರೀಕುವರೆಗೂ ಸೂರ್ಯ ಸಂಚಾರ ಮಾಡ್ತಾ ಇರ್ತಾನೆ. 16ರವರೆಗೂ ಸೂರ್ಯ ಸಂಚಾರ ಮಾಡ್ತಾ ಇದ್ದು, ತದನಂತರ 3ನೇ ಸ್ಥಾನ, 3ನೇ ಮನೆಗೆ ಹೊರಡುವಂತಹದ್ದು ವೃಶ್ಚಿಕ ರಾಶಿಗೆ. ಹಾಗಾಗಿ ಬಹಳಷ್ಟು ಹಣಕಾಸಿನ ಖರ್ಚುಗಳು ಜಾಸ್ತಿ ಬರುವಂತಹದ್ದಿರುತ್ತೆ 16ರವರೆಗೂ ಕೂಡ. ಕೆಲವೆಲ್ಲ ಸೆಟ್ಲ್ಮೆಂಟ್ಸ್ ಆಗುವಂತಹದ್ದು, ಕೆಲವೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳುವಂತಹದ್ದು. ಸೊ ಕೆಲವೊಂದು ಶುಭ ಕಾರ್ಯಗಳಿಗೋಸ್ಕರ ಖರ್ಚುಗಳು, ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು, ಇವೆಲ್ಲದರ ಮುಖೇನ ವ್ಯಯ ಖರ್ಚುಗಳು ಉಂಟಾಗುವಂತಹದ್ದಿರುತ್ತೆ. 16ರ ನಂತರ ಬದಲಾಗ್ತದೆ. ನಿಮ್ಗೆ ವಿಶೇಷವಾದಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ಒಂದು ಪರಾಕ್ರಮ, ಅಂದರೆ ಪ್ರಯತ್ನ ಏನು ಮಾಡ್ತೀರಾ ಅದರಲ್ಲಿ ಒಂದು ತೇಜಸ್ಸು ಬರುವಂತಹದ್ದು, ಅಭಿವೃದ್ಧಿ ಕಾಣಿಸುವಂಥದ್ದು, ಭಾಗ್ಯ ಪ್ರಯತ್ನಗಳಿಗೆ ಕೈ ಹಾಕುವಂತಹದ್ದು, ಇವೆಲ್ಲ ಕೂಡ ತುಂಬ ಚೆನ್ನಾಗಿ ಸಕ್ಸಸ್ ಕೊಡುವಂತಹ ಸೂರ್ಯನ ಫಲ ನಿಮ್ಮದಾಗಿರುತ್ತೆ. ಇನ್ನು ಕುಜಗ್ರಹ ಬದಲಾವಣೆ ನೋಡಿ, ಕುಜನು ಬದಲಾಗ್ತಾ ಇಲ್ಲ, ವೃಶ್ಚಿಕ ರಾಶಿಯಲ್ಲಿ ಸ್ವಸ್ಥಾನದಲ್ಲೇ ಇರ್ತಾನೆ. ಹಾಗಾಗಿ ವಿಶೇಷವಾಗಿ ನಿಮ್ಮ ಪ್ರಯತ್ನದಲ್ಲಿ ಪಟುತ್ವ ಬಲ ಇರುತ್ತೆ. ಮತ್ತು ಭಾತೃಸ್ಥಾನದಲ್ಲಿ ವಿಶೇಷವಾಗಿ ಕಾರ್ಯವೈಖರಿಗಳಲ್ಲಿ ಬದಲಾಗುವಂತಹದ್ದು, ಅಂದರೆ ನಿಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರ ಒಂದು ಜೊತೆಗೆ ಕೆಲವೊಂದು ಚಟುವಟಿಕೆಗಳು, ಒಳ್ಳೆಯ ರೀತಿಯ ಒಂದು ಬದಲಾವಣೆಗಳನ್ನ ನೋಡುವಂತಹ ಸ್ಥಿತಿ ಇರುತ್ತೆ. ಇನ್ನು ಬುಧನ ಬದಲಾವಣೆ ನೋಡಿ, ಬುಧಗ್ರಹ ಅಂದರೆ ಕನ್ಯಾ ರಾಶಿಗೆ ಅಧಿಪತಿ, ಅಂದರೆ ನಿಮ್ಮ ರಾಶಿಗೆ ಅಧಿಪತಿ ಆಗಿರ್ತಕ್ಕಂಥ ಬುಧಗ್ರಹ 3ನೇ ಸ್ಥಾನದಿಂದ ದ್ವಿತೀಯ ಸ್ಥಾನಕ್ಕೆ ಪಲಾಯನ ಮಾಡ್ತಾನೆ. ಅಂದರೆ ವಕ್ರ ಸ್ಥಿತಿಯಲ್ಲಿ ರಿವರ್ಸ್ ಆಗಿ ಬರುವಂಥ ಸ್ಥಿತಿ ಇರುತ್ತೆ. ಅಂದರೆ ಬುಧನು ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಅಂದರೆ 23ರವರೆಗೂ ವೃಶ್ಚಿಕ ರಾಶಿಯಲ್ಲಿದ್ದು, ತದನಂತರ ಒಂದು ತುಲಾ ರಾಶಿಗೆ ವಕ್ರ ಸ್ಥಿತಿಯಲ್ಲಿ ಬರುವಂತಹದ್ದು. ಹಾಗಾಗಿ ಈ ಒಂದು ಬುಧನು ಸೂರ್ಯನ ಜೊತೆ ಏತಿಯಾಗ್ತಾನೆ 16ನೇ ತಾರೀಕಿಂದ ಹಿಡಿದು 23ರವರೆಗೂ. ಜೊತೆಗೆ ಕುಜನ ಜೊತೆ ಕೂಡ ಏತಿಯಾಗ್ತಾನೆ. ಹಾಗಾಗಿ ಈ 3 ಗ್ರಹಗಳ ಒಂದು ಬಲ ಪ್ರತಿಫಲಗಳು ಅದ್ಭುತವಾಗಿರುತ್ತೆ. ಯಾರೆಲ್ಲ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋರು ಇರ್ತಾರೆ, ಮತ್ತು ಬಿಲ್ಡರ್ಸ್ ಎಲ್ಲ ಇರ್ತಾರೆ, ಇಂತಹವ್ರು ಎಲ್ರಿಗೂ ಕೂಡ ತುಂಬ ಶುಭ ಫಲ. ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಮತ್ತು ಯಾರೆಲ್ಲ ಒಂದು ವ್ಯಾಪಾರ ಮಾಡ್ತಾ ಇರ್ತಾರೆ, ವ್ಯವಸಾಯ ಮಾಡ್ತಾ ಇರ್ತಾರೆ, ಬೆಳೆಗಳು ಬೆಳೀತಾ ಇರ್ತಾರೆ, ಇಂಥವ್ರೆಲ್ಲರೂ ಸಹ ಈ ಒಂದು 7 ದಿವಸಗಳ ಕಾಲ, ಅಂದರೆ 16ರಿಂದ 23 ಈ 7 ದಿವಸಗಳ ಕಾಲ ಯಾರು ಒಂದು ಬೆಳೆಗಳು ಬೆಳೆಯೋದಕ್ಕೆ ಬಿತ್ತನೆ ಬೀಜ ಹಾಕ್ತಾರೆ, ಸಸ್ಯಗಳನ್ನು ನಾಟಿ ಮಾಡ್ತಾರೆ, ಮತ್ತು ಹೊಸದಾಗಿ ಬಿಸ್ನೆಸ್ನ ಪ್ರಾರಂಭಿಸ್ತಾರೆ, ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭಿಸ್ತಾರೆ, ಅಂತಹವರು ಎಲ್ರಿಗೂ ಕೂಡ ತುಂಬಾ ಶುಭದಾಯಕವಾದಂತಹ ಯೋಗ ಫಲಗಳು ಈ 3 ಗ್ರಹಗಳು ಕೊಡುವಂಥ ಸ್ಥಿತಿ ಇರುತ್ತೆ. ಹಾಗಾಗಿ ತುಂಬ ಅದ್ಭುತವಾದಂಥ ಸಮಯ ಅಂತೇಳಿ ಹೇಳ್ಬೋದು. ಮತ್ತು ವೃತ್ತಿ ಬದಲಾವಣೆ, ಭಾಗ್ಯ ಫಲಗಳು ಸಿಗತ್ತೆ. ಇನ್ನು ಗುರುಗ್ರಹ ಬದಲಾವಣೆ ನೋಡಿ, ಗುರು ನಿಮಗೆ ವಿಶೇಷವಾಗಿ ಲಾಭ ಸ್ಥಾನದಲ್ಲಿ ಉಚ್ಚ ಸ್ಥಿತಿಯಲ್ಲಿದ್ದಾನೆ. ಅದಕ್ಕೆ ಯಾವುದೋ ಒಂದು ರೀತಿಯ ದೊಡ್ಡ ಮೊತ್ತದ ಆದಾಯಗಳು ಲಾಭಾದಾಯಗಳು ಬರುವಂತಹದ್ದು. ಮತ್ತು ದಂಪತಿಗಳಲ್ಲಿ ಅಂದರೆ ಗಂಡ ಹೆಂಡತಿಗಳ ಒಂದು ಸಂಬಂಧಗಳಿಂದ
ವಿಶೇಷವಾಗಿ ಆದಾಯಗಳು ಬರುವಂತಹದ್ದು, ಅಂದರೆ ಗಂಡನಿಗೆ ಹೆಂಡತಿ ಕಡೆಯಿಂದ ಆದಾಯ ಬರುವಂತಹದ್ದು, ಹೆಂಡತಿಗೆ ಗಂಡನ ಕಡೆಯಿಂದ ಬರುವಂತಹ ಆದಾಯಗಳು, ಇವೆಲ್ಲವೂ ಕೂಡ ಈ ಸಮಯದಲ್ಲಿ ತುಂಬಾ ಸಕ್ಸಸ್ ಆಗಿ ಸಿಗುವಂತಹದ್ದು. ನಿಮಗೆ ಪೂರ್ವಜನ್ಮದ ಸುಕೃತ ಫಲ ಅಂತೇಳಿ ಹೇಳ್ಬೋದು. ಅಂದರೆ ಇಂದಿನ ಜನ್ಮದಲ್ಲಿ ಕೇಳ್ಕೊಂಡು ಬಂದಿರತಕ್ಕಂತಹ ಮಹತ್ ಭಾಗ್ಯ, ಲಾಭ, ಆದಾಯ ಅಂತೇಳಿ ಹೇಳ್ಬೋದು. ಇವೆಲ್ಲವೂ ಕೂಡ ನಿಮಗೆ ಸಮರ್ಪಕವಾಗಿ ಸಿಗುವಂತಹದ್ದಿದೆ ಈ ಒಂದು ಸಮಯದಲ್ಲಿ. ಹಾಗಾಗಿ ಈ ಒಂದು ಗುರು ಕೂಡ ತುಂಬ ಸುಫಲನ ಕೊಟ್ಬಿಡ್ತಾನೆ. ಯಾವುದೇ ರೀತಿ ವೈಪರೀತ್ಯಗಳು ಇರೋದಿಲ್ಲ. ಮನೆ ಕಡೆ, ಕುಟುಂಬದ ಕಡೆ ಕೂಡ ತುಂಬ ಸೌಕರ್ಯಗಳನ್ನ ಕೊಡ್ತಾನೆ. ಗುರುವಿನ ಫಲ ತುಂಬ ಶ್ರೇಷ್ಠವಾಗಿದೆ. ಹಾಗಾಗಿ ಗುರು ಕೂಡ ಇಲ್ಲಿ ಯಾವುದೇ ರೀತಿ ವೈಪರೀತ್ಯ ಇರೋದಿಲ್ಲ. ಇನ್ನು ಶುಕ್ರ ಫಲ ನೋಡಿ, ಶುಕ್ರ ಗ್ರಹ ನಿಮ್ಮ ರಾಶಿಯಿಂದ 2ನೇ ತಾರೀಕಿಗೆ ತುಲಾ ರಾಶಿಗೆ ಹೊರಡ್ತಾನೆ. ಮತ್ತು ತುಲಾ ರಾಶಿಯಿಂದ ಒಂದು ವೃಶ್ಚಿಕ ರಾಶಿಗೆ 26ನೇ ತಾರೀಕಿಗೆ ಹೊರಡುವಂತಹದ್ದು. ಹಾಗಾಗಿ 3 ರಾಶಿಗಳಲ್ಲಿ ಸಂಚಾರ, 3 ರೀತಿಯ ಫಲಾಫಲಗಳು ನಿಮ್ಮ ರಾಶಿಗೂ ಕೊಡುವಂತಹದ್ದಿದೆ. ಅದಕ್ಕೋಸ್ಕರ 2ರವರೆಗೂ ಸ್ವಲ್ಪ ಇಂಡಿವಿಜುವಲ್ ಆಗಿ ಸ್ಟ್ರೆಂತ್ ಕಡಿಮೆ ಇರುತ್ತೆ. ಯಾಕೆಂತಂದರೆ ಶುಕ್ರ ನೀಚ ಸ್ಥಿತಿ ನಿಮ್ಮ ರಾಶಿಯಲ್ಲಿರೋದ್ರಿಂದ. ಸೊ 2ರ ನಂತರ ಹಣಕಾಸಿನ ಸೌಕರ್ಯಗಳು, ಸೌಲಭ್ಯಗಳು ಚೆನ್ನಾಗಿರುತ್ತೆ. ಹಾಗಾಗಿ 2ನೇ ತಾರೀಕಿಂದ ಹಿಡಿದು 26ನೇ ತಾರೀಕುವರೆಗೂ ಕೂಡ ಹೆಚ್ಚು ಕಮ್ಮಿ 24 ದಿನಗಳ ಕಾಲ ಹಣಕಾಸಿನ ಸೌಕರ್ಯ ಮತ್ತು ಭಾಗ್ಯದ, ಅಂದರೆ ಯಾವುದಾವುದೋ ಒಂದು ಪ್ರಾಜೆಕ್ಟ್ಗಳಿಂದ ದುಡ್ಡು ಬರುವಂತಹದ್ದು, ಪ್ರಾಜೆಕ್ಟ್ಗಳೆಲ್ಲ ಸಕ್ಸಸ್ ಆಗುವಂತಹದ್ದು, ಅವುಗಳಲ್ಲಿ ಅಡ್ವಾನ್ಸ್ ಆಗಿ ಹಣ ಪಡೆಯುವಂತಹದ್ದು, ಪ್ರಾಜೆಕ್ಟ್ಗಳೆಲ್ಲ ಫೈನಲೈಸ್ ಆಗಿ ದುಡ್ಡು ಬರುವಂತಹದ್ದು, ಇವೆಲ್ಲ ರೀತಿ ಒಳ್ಳೆಯ ಸಕ್ಸಸ್ ಸಿಗುವಂತಹದ್ದು ನೋಡಬಹುದಾಗಿರುತ್ತೆ. ಹಾಗೆ ಶುಕ್ರನ ಫಲ ಚೆನ್ನಾಗಿದೆ. ಇನ್ನು 26ರ ನಂತರ ಶುಕ್ರ ವೃಶ್ಚಿಕ ರಾಶಿಗೆ ಹೊರಡ್ತಾನೆ. ಅಲ್ಲಿ ಶತ್ರುಗ್ರಹಗಳ ಜೊತೆ ಸ್ವಲ್ಪ ಯತಿಯಾಗುವುದರಿಂದ, ಸೂರ್ಯಗ್ರಹದ ಜೊತೆ, ಕುಜನ ಜೊತೆ ಯತಿಯಾಗೋದ್ರಿಂದ ಸ್ವಲ್ಪ ಶುಕ್ರ ಪಾಪಗ್ರಹ ಆಗುವಂತಹದ್ದಿದೆ. ಅದಕ್ಕೆ ಸ್ವಲ್ಪ ಪ್ರಯತ್ನಗಳನ್ನು ಸ್ವಲ್ಪ ಸ್ಲೋ ಮಾಡಿ ಅಲ್ಲಿ ಪಾಸ್ಟ್ ಮಾಡೋದ್ರಿಂದ ಎಡವಟ್ಟು ಉಂಟಾಗತ್ತೆ, ಧನನಷ್ಟ ಆಗುವಂತಹದ್ದಿರುತ್ತೆ. ಹಾಗಾಗಿ 26ರ ನಂತರ ಯಾವುದೇ ರೀತಿಯ ಒಂದು ಕೈಂಕರ್ಯಗಳನ್ನ ಮಾಡದಿರೋದು ಒಂದು ರೀತಿ ಒಳ್ಳೆಯದಾಗಿರುತ್ತೆ. 26ರವರೆಗೂ ಒಳ್ಳೆ ಸುಫಲ ಸಿಗುವಂತಹದ್ದು. ಇನ್ನು ಶನಿಯ ಒಂದು ಫಲಗಳು ಹೆಂಗಿರುತ್ತಪ್ಪ ಅಂತಂದರೆ, ವಿದ್ಯಾಭ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಮತ್ತು ಸ್ವಲ್ಪ ಮಿತ್ರರ ಜೊತೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯವಹಾರಸ್ಥರುಗಳಿಗೆ, ಮತ್ತು ದಂಪತಿಗಳಿಗೆ ಸ್ವಲ್ಪ ಶ್ರಮದಾಯಕ ಫಲಗಳಿಂದ ಪ್ರತಿಫಲಗಳು ಸಿಗುತ್ತೆ. ಒಂದು 50-50 ಸಿಕ್ಕಿದ್ರೂ ಕೂಡ ಸಂತೃಪ್ತಿಯಾಗಿರುತ್ತೆ. ಆದರೂ ಸಹ ನಿಮಗೆ ಹೆಚ್ಚಿನ ಫಲ ಸಿಗಬೇಕು ಅಂತಂದರೆ ನೀವು ಈ ಒಂದು ತಿಂಗಳಲ್ಲಿ ಹೆಚ್ಚಿನ ಸಮಯ ಒಂದು ಕೋತಿಗಳಿಗೆ ಕರಿಯಲು ಮಿಶ್ರಣ ಆಗಿರ್ತಕ್ಕಂತಹ ಪದಾರ್ಥಗಳನ್ನು, ಅಂದರೆ ಒಂದು ಬೆಲ್ಲ, ಒಂದು ಕಡಲೆಪಪ್ಪು ಆಗಿರ್ಬೋದು, ಅಥವಾ ಸೊ ಯಾವುದೇ ಒಂದು ರೀತಿಯ ಆಹಾರ ಪದಾರ್ಥದ ಜೊತೆ ಬೆಲ್ಲ ಮತ್ತು ಕರಿಯಲು ಮಿಶ್ರಣ ಮಾಡಿ ಕೋತಿಗಳಿಗೆ ಕೊಡೋದ್ರಿಂದ ತುಂಬ ಸುಫಲನ ಪಡೀತಾರೆ. ಶನಿಯ ಪರಿಪೂರ್ಣ ಫಲನ ಪಡೆಯುವಂತಹದ್ದಿಲ್ಲಿ ಸಿಗತ್ತೆ. ರಾಹು ಕೇತುಗಳ ಪ್ರಭಾವ ನೋಡಿ, ಸ್ವಲ್ಪ ಸ್ನೇಹಿತರು, ಮಿತ್ರರು ಇಚ್ಛೆಗಳಿಂದ ಸ್ವಲ್ಪ ದೂರ ಆಗುವಂತಹದ್ದು, ದೂರ ಸರಿಯುವಂತಹದ್ದು, ಮಿತ್ರರಿಂದ ದ್ರೋಹಗಳು ಉಂಟಾಗುವಂತಹದ್ದು, ಅಡಚಣೆಗಳು ಉಂಟಾಗುವಂತಹದ್ದು, ನಿಮ್ಮ ಒಂದು ಕುಟುಂಬಕ್ಕೇ ಸ್ವಲ್ಪ ಗಲಾಟೆಗಳು ತಂದಿಕ್ಕೆ ಬಿಡುವಂತಹ ಸ್ನೇಹಿತರು ಇಲ್ಲಿ ಒಬ್ಬೊಬ್ಬರು ಕಾಣಿಸ್ಕೊಂತಾರೆ. ಅಂಥವ್ರಿಂದ ದೂರ ಇರಿ. ಅಂಥವ್ರ ಜೊತೆ ಯಾವುದೇ ರೀತಿಯ ವ್ಯವಹಾರಗಳನ್ನ ಮುಂದುವರಿಸದೇ ಇರೋದು ಸುಫಲ. ಯಾಕಂದರೆ ಸುಖ ನೆಮ್ಮದಿ ಸಿಗೋದಿಲ್ಲ ಅಂತಹವರಿಂದ. ಇನ್ನು ಸ್ವಲ್ಪ ಒತ್ತಡಗಳ ವಿಚಾರ, ಕಮಿಟ್ಮೆಂಟ್ಗಳು, ಒಂದು ಏನೋ ಮನೆ ಕಟ್ಟಿರೋದಾಗಿರ್ಬೋದು, ಸೊ ಯಾವುದೋ ಒಂದು ಸೆಟ್ಲ್ಮೆಂಟ್ ಆಗಿರ್ಬೋದು, ಇವೆಲ್ಲದಕ್ಕೋಸ್ಕರ ಖರ್ಚುಗಳು ಮಾಡುವಂತಹದ್ದು, ಕಮಿಟ್ಮೆಂಟ್ಗಳಿಗೆ ಸೆಟ್ಲ್ಮೆಂಟ್ ಮಾಡ್ಕೊಳ್ಳುವಂತಹದ್ದು, ಇವೆಲ್ಲವೂ ಕೂಡ ಒಂದು ಶುಭವಾದಂತಹ ಒಂದು ಸಮಯನೇ ಅಂತೇಳಿ ಹೇಳ್ಬೋದು. ಸೊ ಕಮಿಟ್ಮೆಂಟ್ಸ್ ಎಲ್ಲ ಸಾಲ ಮಾಡ್ಕೊತೀರಾ, ಜೀವನದಲ್ಲಿ ಸಂತೃಪ್ತಿಯನ್ನು ಪಡೆಯುವಂತಹದ್ದಿರುತ್ತೆ. ಹಾಗೆ ಒಟ್ಟಾರೆಯಾಗಿ ಒಂದು 70ರಷ್ಟು ಫಲಾಫಲಗಳು ಶುಭದಾಯಕವಾಗಿದೆ. ಒಂದು 30ರಷ್ಟು ಸ್ವಲ್ಪ ಪ್ರಮಾಣದಲ್ಲಿ ವೈಬ್ರೇಷನ್ ಇರ್ತಕ್ಕಂತಹದ್ದು. ಸ್ವಲ್ಪ ಜಾಗೃತರಾಗಿರಿ. ಹೆಚ್ಚಿನ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿರೋದಿಲ್ಲ, ಸಾಧಾರಣ ಮಟ್ಟಿಗೆ ವೈಪರೀತ್ಯ ಇರುತ್ತಷ್ಟೇ. ಹಾಗಾಗಿ ತುಂಬ ಸುಫಲಗಳನ್ನ ನೋಡುವಂತಹದ್ದು ಈ ಒಂದು ಮಾಸದಲ್ಲಿ ನಿಮ್ಮ ರಾಶಿಯವರಿಗಿದೆ. ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಇಷ್ಟದೇವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.